ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸುಮಾರು ನಮ್ಮ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದ ಕಚೇರಿಗೆ ಸುಮಾರು ಒಂದು 15ರಿಂದ 20 ಫೋನ್ಗಳು ಬಂದು ನಮಗೆ ಸರಿಯಾದ ರೀತಿಯಲ್ಲಿ LPG ಪೂರೈಕೆ ಆಗ್ತಿಲ್ಲ, ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಹಾಕ್ತಿದ್ದಾರೆ. ಆಮೇಲೆ ಕೆಲವೊಂದು ಪಂಪ್ಗಳಲ್ಲಿ ಹಣ ಹೆಚ್ಚಿಗೆ ತಗೋತಿದ್ದಾರೆ ಮತ್ತು ಕೆಲವೊಂದು ಪಂಪ್ನಲ್ಲಿ 54 ರೂಪಾಯಿ, 55 ರೂಪಾಯಿ, 60 ರೂಪಾಯಿ ಐತಿ, ಅಲ್ಲಿ ಅವ್ರು 70 ರೂಪಾಯಿ, 80 ರೂಪಾಯಿ ತಗೋತಿದ್ದಾರೆ. ಹೀಗಾಗಿ ಸರ್ ತಾವು ದಯವಿಟ್ಟು ಬರಬೇಕು ಅಂತ ನಮ್ಮ ಸದಸ್ಯರು ನನಗೆ ಫೋನ್ ಕರೆ ಮಾಡಿದಾಗ ನಾವು ತಕ್ಷಣ ನಮ್ಮ ಕಾರ್ಯದರ್ಶಿಗಳು ನಮ್ಮೆಲ್ಲ ಲೀಡರ್ಸ್ಗಳು ಬಂದು ಕೆಲವೊಂದು ಪಂಪ್ಗಳಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ LPG ಪಂಪ್ ಮಾಲೀಕರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲ ಸರ್ ನಮ್ಮ ಕಡೆ ಏನು ಖಾಲಿ ಇಲ್ಲ ಅಂತ ನಾವು ಕೇಳಿಲ್ಲ, ಹಾಗೆ ಖಾಲಿ ಐತೆ ಅಂತ ಹೇಳಿಲ್ಲ ನಾವು. ಅದರಲ್ಲಿ ಸರಿಯಾದ ರೀತಿಯಲ್ಲಿ ಪ್ಲಾಂಟ್ಗಳಿಂದ ಬಂದಿಲ್ಲ. ಪ್ಲಾಂಟ್ಗಳಿಂದ ಬತ್ತಂದ್ರೆ ನಾವು ಅದನ್ನು ಎಲ್ಲರಿಗೂ ಪೂರೈಕೆ ಮಾಡ್ತೀವಿ. ಮತ್ತು ನಾವು ಪೂರೈಕೆ ನೀವು ಸರಿಯಾದ ರೀತಿಯಲ್ಲಿ LPG ಪೂರೈಕೆ ಮಾಡದಿದ್ರೆ ಅಂದ್ರೆ ನಾವು ಮುಂದೆ ಬರುವಂಥದ್ದಲ್ಲಿ ನಿಮ್ಮ ಪಂಪ್ ಮಾಲೀಕರ ಮಾತುಗಳಕ್ಕೆ ಹಚ್ತೀವಿ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿರ್ಬೋದು, ಇವತ್ತು ಆಹಾರ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಸರ್ಕಾರ ಇರ್ಬೋದು, ಎಲ್ಲರ ಜೊತೆ ನಾವು ಈಗಾಗಲೇ ಸಂಪರ್ಕದಲ್ಲಿ ಸಂಬಂಧಪಟ್ಟ ಈ LPG ಪಂಪ್ನಾಗ ಸಂಬಂಧಪಟ್ಟಂಗೆ ನಿನ್ನೆಯಿಂದ ಕೂಡ ಸಂಪರ್ಕದಲ್ಲಿ ಇದ್ದೀನಿ. ನಾಳೆ ನಾಡ್ದ ಏನಾಗುತ್ತೋ ಏನಿಲ್ಲ ಅಂತ ವಿಚಾರ ಮಾಡಿಕೊಂಡು ಇದರ ಪೂರಕವಾಗಿ ಇವತ್ತು ಸಾಯಂಕಾಲ ಮಧ್ಯಾಹ್ನ 3 ಗಂಟೆಗೆ ನನ್ನ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಭೆ ಮಾಡಿ ಚರ್ಚೆ ಮಾಡಿ ನಾಳೆ ಸಂಬಂಧಪಟ್ಟ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವೊಲಿಕೆ ಮಾಡಿದ್ದೀವಿ. ಈಗಾಗಲೇ ನಾಳೆ ಜಿಲ್ಲಾಧಿಕಾರಿಗಳಿಗೆ ಒಂದು ಸಂಪೂರ್ಣವಾದ ಮಾಹಿತಿ ತಗೊಂಡು ಅವ್ರಿಗೊಂದು ಮನವಿ ಕೊಡುವಂಥ ವಿಚಾರ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಸರಿಯಾದ ರೀತಿಯಲ್ಲಿ ನಮ್ಗೆ LPG ಪೂರೈಕೆ ಆಗಬೇಕು. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25ರಿಂದ 25 ಸಾವಿರ ರಿಕ್ಷಾ ಅದಾವು. 100ಕ್ಕೆ 100 ಬರೀ LPG ಮೇಲೇನೂ ಓಡ್ತಾವ್ರಿ. ಇವು ವಿಶೇಷವಾಗಿ LPG ಮೇಲೆ ಓಡ್ತಾವೆ, CNG ಮೇಲೆ ಓಡುವಂಥವು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಭಾಳ ಅಂದ್ರೆ ಒಂದು 200ರಿಂದ 300 CNG ಆಟೋ ರಿಕ್ಷಾ ಇರ್ಬೋದು. ಆದರೆ 100ಕ್ಕೆ 100 ಓಡ್ತಾ ಇರುವಂಥ CNG ಪಂಪ್ಗಳಲ್ಲಿ ಆ CNG LPG ಪಂಪ್ ಸರಿಯಾದ ರೀತಿಯಲ್ಲಿ ನಮಗೆ ಬಳಕೆ ಆಗ್ತಿಲ್ಲ, ನಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಅನ್ನುವಂಥ ದೂರುಗಳು ನನ್ನ ಕಚೇರಿಗೆ ಕೇಳಿ ಬರ್ತಾ ಇತ್ತು. ಅದಕ್ಕಾಗಿ ನಾನು ಇಲ್ಲಿ ಪ್ರಶ್ನೆ ಮಾಡಕ್ಕೆ ಬಂದಿದ್ದೀನಿ. ಅದಕ್ಕಾಗಿ ಅವ್ರಿಗೆ ಕೂಡ ಪಂಪ್ನಿ ಮಾಲಕರಿಗೆ ಕೂಡ ಮನವೊಲಿಕೆ ಮಾಡಿ ನಾವು ಮನವಿ ಮಾಡಿದ್ದೀವಿ. ನೀವು ತಕ್ಷಣ ಈ ಥರ ಹೆಚ್ಚಿಗೆ ತಗೊಳ್ಳೋದು ಅಥವಾ ಸರ್ಕಾರ ನಿಮಗೆ ಹೇಳಿದ್ರೆ ತಗೊಳ್ರಿ, ಏನು ತೊಂದರೆ ಇಲ್ಲ. ಆದರೆ ನೀವಾಗಲೇ ನೀವು ಮಾಡೋದಿಲ್ಲ, ನಾವು ಏನು ತೊಗೊಂಡಿಲ್ಲ ಸರ್ ಅಂತ ಪ್ರಶ್ನೆ ಏನು ನಮ್ಮ ಹತ್ರ ಬಂದಿಲ್ಲ ಅನ್ನೋ ಮಾತು ಹೇಳ್ತಿದ್ದಾರೆ. ಅದಕ್ಕೆ ನಾಳೆ ನಾನು ಪೊಲೀಸ್ ಇಲಾಖೆ ಜೊತೆ ಮಾತಾಡಿ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೊಂದು ಮನವಿ ಕೊಡುವಂಥ ವಿಚಾರ ಕೂಡ ಮಾಡ್ತಿದ್ದೆ. ಶೇಖರಯ್ಯ ಮಾಡ್ಕೊತೀನಿ. ಆಟೋ ಚಾಲಕರಂತೂ ಪಾಪ ಈಗ ಬಾಡಿಗೆ ಹೊಡಿಬೇಕು, ಮಕ್ಕಳು ಸ್ಕೂಲಿಂದ ಇರುತ್ತೆ, ಅದಿಲ್ಲ ಅಂತಂದ್ರೆ ಅವ್ರಿಗೆ ಜೀವನ ಇಲ್ಲ. ಸರ್, ಈಗ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಕಣ್ಣು ಮುಚ್ಕೊಂಡು ಕೂತಿದೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಯಾಕೆ ರಾಜ್ಯ ಸರ್ಕಾರ ಕುರ್ಚಿ ಗುದ್ದಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಚಾಲಕರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ರಾಜ್ಯದಲ್ಲಿ ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಇವತ್ತು ಯುದ್ಧ ನಡೆದ 11-12 ದಿನಗಳ ನಡೀತು. ಅದೇ ಒಂದು ನೆಪ ಇಟ್ಟುಕೊಂಡು ಇವತ್ತು LPG ಗ್ಯಾಸ್ ಪಂಪಿನ ಮಾಲೀಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 56 ರೂಪಾಯಿ ಇದ್ದಂತ LPG ಗ್ಯಾಸ್ ಅನ್ನ ದಿಢೀರನವಾಗಿ 11 ದಿನದಲ್ಲಿ 75 ರೂಪಾಯಿ 76 ರೂಪಾಯಿ ಮಾಡುವಂತ ಪರಿಸ್ಥಿತಿ ಇವತ್ತು LPG ಗ್ಯಾಸ್ ಪಂಪಿನ ಮಾಲಕರು ಮಾಡಿದ್ದಾರೆ. ಇದರಿಂದ ಇದೇನು 76 ರೂಪಾಯಿ ಮಾಡಿದ್ರಿಂದ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವ ಕರೆಗಳು ನಮಗೂ ಕೂಡ ಭಾಳ ಬರ್ತಾ ಇದೆ. ಆಟೋ ರಿಕ್ಷಾ ಚಾಲಕರು ನಮ್ಮ ಕಚೇರಿಗೆ ಹೋಗಿ ಹೇಳ್ತಾ ಇದ್ದಾರೆ, ನಮ್ಮ ಅಧ್ಯಕ್ಷರಿಗೆ. ಆ ಒಂದು ಕರೆಯನ್ನು ಇಟ್ಕೊಂಡು ಇವತ್ತು ಎಲ್ಲ ಹುಬ್ಬಳ್ಳಿ ನಗರದಲ್ಲಿ ಎಲ್ಲ ಗ್ಯಾಸ್ ಪಂಪಿನ ಮಾಲಕರಿಗೆ ಹೋಗಿ ನಾವು ವೀಕ್ಷಣೆ ಮಾಡಿ ಎಲ್ಲರ ಜೋಡಿ ಚರ್ಚೆ ಮಾಡಿ ಬರ್ತಾ ಇದೀವಿ. ಗ್ಯಾಸ್ ಅವೈಲೇಬಲ್ ಇದೆ, ಗ್ಯಾಸ್ ಇದೆ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಇದೆ ಗ್ಯಾಸ್. ಅದನ್ನ ಯುದ್ಧದ ನೆಪ ಇಟ್ಟುಕೊಂಡು ಇವತ್ತು ಇವರು 19 ರೂಪಾಯಿ 26 ರೂಪಾಯಿನ 20 ರೂಪಾಯಿನ ಜಾಸ್ತಿ ಮಾಡಿ ಆಟೋ ರಿಕ್ಷಾ ಚಾಲಕರ ಕಡೆಯಿಂದ ಲೂಟಿ ಮಾಡುವಂತ ಕೆಲಸವನ್ನ ಇವತ್ತು LPG ಗ್ಯಾಸ್ ಪಂಪಿನ ಮಾಲಕರು ಮಾಡ್ತಾ ಇದ್ದಾರೆ. ಅದನ್ನ ಬಂದ್ ಯಾಕೆ ಮಾಡ್ಬೇಕು? ಬಂದ್ ಇಲ್ಲ ಸರ್, ಬಂದ್ ಗ್ಯಾಸ್ ಬರ್ತಾ ಇದೆ, 1 ತಾಸು ಬರುತ್ತಾ, ಈಗ ಜಸ್ಟ್ ಖಾಲಿ ಆಗಿದೆ, ಬರ್ತಾ ಇದೆ ಸರ್. ಇನ್ನೊಂದು ತಾಸು ಬಂದ್ರೆ ಮತ್ತೆ ಚಾಲೂ ಮಾಡ್ತೀನಿ ಅನ್ನೋ ಒಂದು ಭರವಸೆನೂ ನೀಡಿದಾರ. ಅಲ್ಲ, ಈಗ ಆ ರೀತಿ ಭರವಸೆ ನೀಡ್ತಾರ, ಬಟ್ ಒಂದೊಂದು 2-2 ದಿನ ಆಯ್ತು ಎಷ್ಟೊಂದು ಪಂಪ್ಗಳು ಬಂದ್ ಆಗಿದಾವೆ ಸರ್. 14-15 ಹುಬ್ಬಳ್ಳಿ ನಗರದಲ್ಲಿ 14-15 LPG ಪಂಪ್ಗಳದಾವ. ಅದರಲ್ಲಿ 1-2 ಏನು ಬಂದ್ ಆಗಿದಾವೆ. ಅವ್ರು ಬಂದ್ ಯಾವ ಕಾರಣಕ್ಕೆ ಮಾಡ್ಯಾರ ಗೊತ್ತಿಲ್ಲ. ಏನು ಮುಂದೆ ಯುದ್ಧ ಚಾಲು ಆತಂದ್ರೆ ರೇಟ್ ಜಂಪ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಮಾಡಿರ್ಬೋದು ಏನೋ ನಮ್ಮ ವಿಚಾರ. ಇದು ರೇಟ್ ಜಾಸ್ತಿ ಮಾಡಬಹುದು. ಇದಕ್ಕೆ ಸರ್ಕಾರ ಏನು ಆದೇಶ ಹೊರಡಿಸಿದೆ, ನೀವು LPG ಗ್ಯಾಸ್ ಜಾಸ್ತಿ ಮಾಡ್ರಿ ಅಂತಂದು. ಡೀಸೆಲ್ ಪೆಟ್ರೋಲ್ ಎಷ್ಟಿದೆ ಅಷ್ಟೇ ಇದೆ ರೇಟ್. ಇದರಲ್ಲಿ ಏನಾಗ್ತಿದೆ ಅಂತಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆ. ಇಲ್ಲಿ ರಾಜ್ಯದಲ್ಲಿ ಏನಾಗ್ತಿದೆ, ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಏನಾಗ್ತಿದೆ, ಬೀದಿಗೆ ಬಂದಿದ್ದಾರೆ. ಅವ್ರು ನೋಡ್ತಾ ಇಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಲೇ LPG ಗ್ಯಾಸ್ ಪಂಪಿನ ಮಾಲೀಕರ ಮೇಲೆ ಕ್ರಮ ತಗೋಬೇಕು. ಯಾವ ರೀತಿ ಕ್ರಮ ತಗೋಬೇಕು, ಏರಿದ ರೇಟನ್ನು ತಳಗಿಳಿಸ್ಬೇಕು.
ಇವತ್ತು ನೋಡಿ ಎಲ್ಲ ಆಟೋ ರಿಕ್ಷಾ ಚಾಲಕರು ತಮ್ಮ ತಮ್ಮ ದುಡಿಮೆಗಳನ್ನು ಬಿಟ್ಟು ಗ್ಯಾಸ್ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಆಟೋ ರಿಕ್ಷಾ ಚಾಲಕರು ಮಕ್ಕಳ ಸ್ಕೂಲಿಗೆ ಬಿಡಬೇಕು, ಎಕ್ಸಾಮ್ ನಡೀತದವು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲರೂ ಗ್ಯಾಸ್ ಇಲ್ಲ ಅನ್ನೋದಕ್ಕೆ ಮಕ್ಕಳ ಭವಿಷ್ಯ ಮುಂದೆ ಏನಾಗ್ತಾ ಇದೆ, ಇದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಗೋಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ, ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಹುಬ್ಬಳ್ಳಿಯನ್ನು ಸಂಪೂರ್ಣವಾಗಿ ಮುತ್ತಿಗೆ ಹಾಕಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಮುತ್ತಿಗೆ ಹಾಕಿ ಬಂದ್ ಕರೆ ಕೊಡ್ತೇವೆ. ಇಲ್ಲಪ್ಪ ಅಂತಂದ್ರೆ ಇದನ್ನ ಆದಷ್ಟು ಬೇಗ ರೇಟ್ ಕೆಳಗಿಳಿಸಿ ಸಾಮಾಜಿಕವಾಗಿ ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಆಟೋ ರಿಕ್ಷಾ ಚಾಲಕರಿಗೂ ಗ್ಯಾಸ್ ರೇಟ್ ತಳಗಿಳಿಸಿ ಒಳ್ಳೆ ಗ್ಯಾಸ್ ಕೊಡುವಂತ ಪರಿಸ್ಥಿತಿನ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ಬೇಕಂತ ವಿನಂತಿ ಮಾಡ್ಕೊಂತೀವಿ ಅವರಿಗೆ. ಮುರಳಿ ಇಂಗಳಹಳ್ಳಿ.